ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೇಕರಿಗಳಲ್ಲಿ ಸಿಗ್ತಕ್ಕಂತಹ ಚಿಕ್ಕ ಚಿಕ್ಕ ಕೋಡ್ಬಳೆಗಳನ್ನ ಮನೆಯಲ್ಲಿ ಒಂದು ಅರ್ಧ ಗಂಟೆ ಒಳಗಡೆ ತುಂಬಾ ಟೇಸ್ಟಿಯಾಗಿ ಹಾಗೆಯೇ ಅಷ್ಟೇ ಕ್ರಿಸ್ಪ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಅಗಲವಾಗಿರುವಂತಹ ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ಸಣ್ಣ ರವೆ ಅಂತ ಹೇಳ್ತೀವಲ್ಲ, ಚಿರೋಟಿ ರವೆ, ಆ ಒಂದು ರವೆನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ಕೂಡ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಮಾತ್ರ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಇದಿಷ್ಟು ಆದ್ಮೇಲೆ 2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಖಾರ ಬೇಕು ಅಂತ ಅನ್ಸಿದ್ರೆ ನೀವು ಇನ್ನೂ ಸ್ವಲ್ಪ ಆಡ್ ಮಾಡ್ಕೋಬಹುದು. ಈ ಒಂದು ಮೆಜರ್ಮೆಂಟ್ಗೆ ಕರೆಕ್ಟ್ ಆಗುತ್ತೆ ಇಷ್ಟು. ನೆಕ್ಸ್ಟ್ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಸೋಡಾನ ಹಾಕೊಂಡಿದ್ದೀನಿ. ಹಾಗೇನೆ 1/4 ಟೀ ಸ್ಪೂನ್ ಆಗುವಷ್ಟು ಅಜ್ವೈನನ್ನ ಹಾಕೊಳ್ತಾ ಇದ್ದೀನಿ. ಓಂ ಕಾಳು ಅಂತ ಹೇಳ್ತೀವಲ್ಲ, ಆ ಒಂದು ಓಂ ಕಾಳನ್ನ ಸ್ವಲ್ಪ ಈ ತರ ಕೈಯಿಂದ ತಿಕ್ಕಿ ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3/4 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನು ಕೂಡ ಸೇರಿಸಿದ್ದಾದ್ಮೇಲೆ ಕೈಯಿಂದನೇ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಕ್ವಲ್ ಆಗಿ ಎಲ್ಲಾ ಕಡೆಗೂ ಕೂಡ ಉಪ್ಪು ಹಾಗೇನೆ ಅಚ್ಕರದ ಪುಡಿ ಎಲ್ಲವೂ ಕೂಡ ಈಕ್ವಲ್ ಆಗಬೇಕು. ಆ ರೀತಿ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಬಿಸಿಯಾದಂತ ಎಣ್ಣೆನ ಹಾಕೋಬೇಕು. ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಎಣ್ಣೆನ ಚೆನ್ನಾಗಿ ಕಾಯಿಸಿ ಹಾಕೋಬೇಕಾಗುತ್ತೆ. ಎಣ್ಣೆನ ಎಷ್ಟು ಹಾಕೋಬೇಕು ಅಂದ್ರೆ 1/4 ಕಪ್ ಆಗುವಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಸೇರಿಸ್ಕೋಬೇಕು. ಎಣ್ಣೆನ ಆದಷ್ಟು ಕೂಡ ಚೆನ್ನಾಗಿ ಬಿಸಿ ಮಾಡಿ ಸೇರಿಸಬೇಕು. ಆ ಒಂದು ಹಿಟ್ಟಿಗೆ ಹಾಕಿದ ತಕ್ಷಣನೇ ನೊರೆ ಬರಬೇಕು. ಆ ಒಂದು ಹದಕ್ಕೆ ಕಾಯಿಸಿ ನಾವು ಹಾಕೋಬೇಕಾಗುತ್ತೆ. ಹಾಗೇನೆ ಹಿಟ್ಟನ್ನೆಲ್ಲ ಎಣ್ಣೆನಲ್ಲಿ ಕಲಸಿದಾಗ ನೋಡಿ ಈ ತರ ಶೇಪ್ ಫಾರ್ಮ್ ಆಗಬೇಕು. ಈ ತರ ಶೇಪ್ ಫಾರ್ಮ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಕೋಡ್ಬಳೆ ಕ್ರಿಸ್ಪ್ ಆಗಿ ಬರಲ್ಲ. ಅವಾಗ ಇನ್ ಸ್ವಲ್ಪ ಎಣ್ಣೆನ ನೀವು ಬಿಸಿ ಮಾಡಿ ಸೇರಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ಇದಿಷ್ಟನ್ನು ಕೂಡ ನಾನು ಡ್ರೈ ಮಿಕ್ಸ್ ಮಾಡಿದ್ದಾದ್ಮೇಲೆ ಸ್ವಲ್ಪನೇ ನೀರು ಹಾಕೊಳ್ತಾ ಇದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಸ್ಕೋಬೇಕಾಗುತ್ತೆ. ಹೀಗೆ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ನಾವು ನಾದಿ ಚೆನ್ನಾಗಿ ಹಿಟ್ಟನ್ನ ಕಲ್ಸ್ಕೋಬೇಕು. ಆದಷ್ಟು ಕೂಡ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲ್ಸ್ಕೋಬೇಕಾಗುತ್ತೆ. ಕೋಡ್ಬಳೆ ಅಲ್ವಾ, ಸುತ್ತದಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿ ಕಲ್ಸ್ಕೊಂಡ್ರೆ ನಾವಿಲ್ಲಿ 3/4 ಭಾಗ ಆಗುವಷ್ಟು ನಾವಿಲ್ಲಿ ಚಿರೋಟಿ ರವೆನ ತಗೊಂಡಿರೋದ್ರಿಂದ ಚಿರೋಟಿ ರವೆ ನೀರಿನಲ್ಲಿ ಚೆನ್ನಾಗಿ ಅರಳಿಕೊಂಡು ತುಂಬಾ ಹಾರ್ಡ್ ಆಗ್ಬಿಡುತ್ತೆ. ಅವಾಗ ನಮ್ಗೆ ಸುತ್ಕೊಳ್ಳೋದಿಕ್ಕಾಗಲ್ಲ ಕೋಡ್ಬಳೆನ. ಹಾಗಾಗಿ ಆದಷ್ಟು ಕೂಡ ಸಾಫ್ಟ್ ಆಗೇನೆ ಕಲ್ಸ್ಕೋಬೇಕು. 1-2 ರಿಂದ 3 ನಿಮಿಷ ಚೆನ್ನಾಗಿ ನಾದಿ ಕಲ್ಸ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಈ ಒಂದು ಹದಕ್ಕೆ ಕಲ್ಸ್ಕೋಬೇಕಾಗುತ್ತೆ. ಇಷ್ಟು ಸಾಫ್ಟ್ ಆಗಿರ್ಬೇಕು. ಇಷ್ಟು ಸಾಫ್ಟ್ ಆಗಿ ಕಲ್ಸ್ಕೊಂಡ್ರೆ ಮಾತ್ರ ನಾವು ಕೋಡ್ಬಳೆಗಳನ್ನ ಸುತ್ತಲಿಕ್ಕಾಗೋದು. ಇಲ್ಲಾಂದ್ರೆ ತುಂಬಾ ಗಟ್ಟಿಯಾಗುತ್ತೆ, ಹಾಗೇನೆ ಒಡೆದೋಗ್ತವೆ ಕೋಡ್ಬಳೆಗಳನ್ನ ಸುತ್ತುವಾಗ. ನೋಡಿ ಇವಾಗ ಒಂದ್ ಸ್ವಲ್ಪ ಹಿಟ್ಟನ್ನ ತಗೊಂಡು ನಾನಿಲ್ಲಿ ಚಪಾತಿ ಮಣೆ ಮೇಲೆ ನಾನು ಇದನ್ನ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಕೂಡ ಸ್ವಲ್ಪನೂ ಕಟ್ಟಾಗೋದಾಗ್ಲಿ ಮುರಿದೋಗೋದಾಗ್ಲಿ ಏನೂ ಆಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ಚಿರೋಟಿ ರವೆನ ಹೆಚ್ಚಾಗಿ ಬಳಸಿರೋದ್ರಿಂದ ತುಂಬಾನೇ ಲೆಂತಿಯಾಗೂ ಬರುತ್ತೆ. ಮತ್ತೆ ಮೈದಾ ಕೂಡ ಇದಕ್ಕೆ ಬೈಂಡಿಂಗ್ಗೆ ಬಳಸಿರೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ. ಎಲ್ಲೂ ಕಟ್ಟಾಗಲ್ಲ. ನೋಡಿ ಈ ತರ ಒಂದು ಬೆರಳಿಗೆ ಈ ತರ ಸುತ್ತಕೊಂಡು ಅದನ್ನ ಸೀಲ್ ಮಾಡ್ಕೊಳ್ಳೋದು ಅಷ್ಟೇನೆ. ನೋಡಿ ಈ ತರ ಎಡಗೈನ ಬೆರಳಿಗೆ ಈ ತರ ರೋಲ್ ಮಾಡ್ಕೊಳ್ಳೋದು, ಆಮೇಲೆ ಅದನ್ನ ಸೀಲ್ ಮಾಡ್ಕೊಂಡು ಹಾಕೊಂಡ್ರೆ ಆಯ್ತು. ಎಲ್ಲವೂ ಕೂಡ ಈಕ್ವಲ್ ಆಗಿ ಬರುತ್ತೆ. ನೋಡ್ತಿದ್ದೀರಲ್ಲ, ಆದ್ರೆ ಸ್ವಲ್ಪ ನಾವು ಕೋಡ್ಬಳೆಗಳನ್ನ ಸುತ್ತುವಾಗ ಜಾಸ್ತಿ ಸ್ವಲ್ಪ ಪ್ರೆಸ್ ಮಾಡಿ ನಾವು ಸುತ್ಕೋಬೇಕಾಗುತ್ತೆ. ಚಿರೋಟಿ ರವೆ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿ ನಾವು ಸುತ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಈ ಒಂದು ಹದಕ್ಕೆ ಎಲ್ಲಾ ಕೋಡ್ಬಳೆಗಳನ್ನು ಕೂಡ ನಾನು ಒಂದು ಬ್ಯಾಚ್ಗೆ ಆಗುವಷ್ಟು ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸುತ್ತಕೊಂಡಿರುವಂತಹ ಈ ಕೋಡ್ಬಳೆಗಳನ್ನ ಡೀಪ್ ಫ್ರೈ ಮಾಡೋಣ. ಹಾಗಾಗಿ ನಾನಿಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕೂಡ ಮೀಡಿಯಂ ಹದದಲ್ಲಿ ಕಾಯ್ದಿದೆ. ನೋಡ್ತಿದ್ದೀರಲ್ಲ, ಸ್ವಲ್ಪ ಹಿಟ್ಟನ್ನ ಹಾಕಿ ನೋಡಿ. ಇವಾಗ ತಕ್ಷಣನೇ ಹಿಟ್ಟು ಮೇಲೆ ಬಂದ್ರೆ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ. ಅವಾಗ ಲೋ ಫ್ಲೇಮ್ ಮಾಡ್ಕೋಬೇಕಾಗುತ್ತೆ. ಕಂಪ್ಲೀಟ್ ಆಗಿ ಲೋ ಫ್ಲೇಮ್ ಮಾಡೇನೆ ನೀವು ಕೋಡ್ಬಳೆಗಳನ್ನ ಬೇಯಿಸ್ಕೋಬೇಕಾಗುತ್ತೆ. ಒಂದು 3 ರಿಂದ 4 ನಿಮಿಷ ತಗೊಳುತ್ತೆ ಒಂದು ಬ್ಯಾಚ್ ಕೋಡ್ಬಳೆ ಬೇಯೋದಿಕ್ಕೆ. ಆದ್ರೆ ತುಂಬಾನೇ ಚೆನ್ನಾಗಿ ಬೇಯ್ತವೆ. ಕೋಡ್ಬಳೆಗಳು ಫಾಸ್ಟ್ ಆಗಲಿ ಅಂತ ಹೇಳಿ ಮೀಡಿಯಂ ಫ್ಲೇಮ್ ಅಥವಾ ಹೈ ಫ್ಲೇಮ್ ಅಲ್ಲಿ ಇಟ್ರೆ ಮೇಲ್ಗಡೆ ಎಲ್ಲ ಕ್ರಿಸ್ಪ್ ಆಗಿರುತ್ತೆ, ಒಳಗಡೆ ಚೆನ್ನಾಗಿ ಬೆಂದಿರಲ್ಲ. ಮತ್ತೆ ಹೆಚ್ಚು ದಿನ ಅದನ್ನ ನಾವು ಸ್ಟೋರ್ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಆದಷ್ಟು ಕೂಡ ಪೂರ್ತಿ ಲೋ ಫ್ಲೇಮ್ ಅಲ್ಲೇ ಇಟ್ಟು ಒಂದು 3 ರಿಂದ 3.5 ನಿಮಿಷ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ಎಲ್ಲಿವರೆಗೆ ಬೇಯಿಸ್ಕೋಬೇಕು ಅಂತ ಹೇಳಿದ್ರೆ ನೋಡಿ ಈ ತರ ಬಬಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಹಾಗೇನೆ ಕೋಡ್ಬಳೆ ಕಲರ್ ಕೂಡ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಕೂಡ ಬೇಯಿಸ್ಕೊಂಡು ನೀವು ತೆಗಿಬೇಕಾಗುತ್ತೆ. ನಿಮಗೆ ಕೋಡ್ಬಳೆ ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಒಂದು ಕೋಡ್ಬಳೆ 3/4 ಭಾಗ ಬೆಂದಿರುತ್ತೆ ನೋಡಿ. ಅವಾಗ ಒಂದು ಕೋಡ್ಬಳೆನ ತಗೊಂಡು ಹೊರಗಡೆ ಸ್ವಲ್ಪ ಮುರಿದ್ ನೋಡಿ, ಅವಾಗ ನಿಮ್ಗೇನೆ ಗೊತ್ತಾಗುತ್ತೆ ಆ ಕ್ರಿಸ್ಪಿನೆಸ್. ಅವಾಗ ನೀವು ಕೋಡ್ಬಳೆಗಳನ್ನ ಎಣ್ಣೆಯಿಂದ ತೆಗಿಬಹುದು. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಇದನ್ನ 2 ರಿಂದ 2.5 ತಿಂಗಳವರೆಗೂ ಕೂಡ ಇಟ್ಕೊಂಡು ತಿನ್ಬಹುದು. ಬೇಕರಿಗಳಲ್ಲಿ ಏನ್ ಸಿಗುತ್ತೆ ಸೇಮ್ ಡಿಟೋ ಅದೇ ಒಂದು ಶೈಲಿನಲ್ಲಿ ಮಾಡಿರೋದು.
ಒಂದು ಬ್ಯಾಚ್ ಕೋಡ್ಬಳೆ ಬೇಯೋಷ್ಟರೊಳಗಡೆ ಮತ್ತೊಂದು ಬ್ಯಾಚ್ನ ನಾನಿಲ್ಲಿ ಕೋಡ್ಬಳೆಗಳನ್ನ ಸುತ್ತಿ ರೆಡಿ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ನಾನಿಲ್ಲಿ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ. ಅದು ಕೂಡ ಸೇಮ್ ಮೆಥಡೇನೆ. ಮೀಡಿಯಂ ಹದದಲ್ಲಿ ಎಣ್ಣೆ ಕಾಯ್ದಿದ್ದಾಗ ಲೋ ಫ್ಲೇಮ್ ಮಾಡಿಬಿಟ್ಟು ನಾವು ಕೋಡ್ಬಳೆಗಳನ್ನ ಹಾಕಿ ಲೋ ಫ್ಲೇಮಲ್ಲೇ ಕಂಪ್ಲೀಟ್ ಆಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಸೆಕೆಂಡ್ ಬ್ಯಾಚ್ ಕೂಡ ರೆಡಿ ಆಗಿದೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ನೀವು ತುಂಬ ಥರದಲ್ಲಿ ನೀವು ಕೋಡ್ಬಳೆಗಳನ್ನ ಮಾಡಿರಬಹುದು, ಆದರೆ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. 2 ತಿಂಗಳವರೆಗೂ ಇಟ್ಟರೂ ಕೂಡ ಇದು ಖಂಡಿತ ಹಾಳಾಗಲ್ಲ. ಅಷ್ಟು ಕ್ರಿಸ್ಪ್ ಆಗಿರುತ್ತೆ. ಮುಗಿಯೋವರೆಗೂ ಕೂಡ ಅಷ್ಟೇನೆ ಕ್ರಿಸ್ಪ್ ಆಗಿರುತ್ತೆ. ಇವತ್ತಿನ ಈ ಒಂದು ಸಿಂಪಲ್ ಬೇಕರಿ ಶೈಲಿನಲ್ಲಿ ಮಾಡಿರ್ತಕ್ಕಂಥ ಕೋಡ್ಬಳೆ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸು ಹಾಗೆಯೇ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.